ನಮಸ್ತೆ ವೀಕ್ಷಕರೇ, ನೀವು ಈಗಾಗಲೇ ಭೂತದಂ ಭಾಸ್ಕರ್ ನಾರಾಯಣ ಪಾರ್ಟ್ 1ನ ನೋಡಿದ್ದೀರಾ. ಪಾರ್ಟ್ 2 ಇಲ್ಲಿಂದ ಕಂಟಿನ್ಯೂ ಆಗ್ತಿದೆ. ಅದೇ ರೀತಿ ಹಳೆ ವಿಡಿಯೋಸ್ ಕೂಡ ಇದೆ, ಎಲ್ಲ ರಿವ್ಯೂನ ನೋಡ್ಕೊಂಬನ್ನಿ. ಇನ್ನು ಈ ಕಡೆ ಭಾಸ್ಕರ್ ಕೇಸ್ನ ಸಾಲ್ವ್ ಮಾಡಬೇಕು ಅಂತ ಹೊಸ ರೂಪದಲ್ಲಿ ಹೊಸ ವೇಷನ ಹಾಕ್ಕೊಂಬರ್ತಿದ್ದಾನೆ. ನೋಡೋಣ ಬನ್ನಿ. ಇನ್ನು ಬೆಳಕಾಗುತ್ತೆ. ಭಾಸ್ಕರ್ ಇವಾಗ ಹೊಸ ರೂಪದಲ್ಲಿ ಬರ್ತಾ ಇದ್ದಾನೆ. ಒಂದು ಬ್ಲ್ಯಾಕ್ ಕಲರ್ನ ಕೋಟ್ ಆಗಿ ಡಿಟೆಕ್ಟಿವ್ ಆಗಿ ಹೊರಗಡೆ ಬಂದು ಹೈದರಾಬಾದ್ಗೆ ಹೋಗ್ತಾ ಇದ್ದಾನೆ. ಇನ್ನು ಹಾಸ್ಟೆಲಲ್ಲಿ ಕಿಶೋರ್ನ ಕೇಳ್ತಾ ಇದ್ದಾರೆ, ಇಲ್ಲಿ ಶ್ರಾವಣಿನ ಕೊಂದು ಚಿಂಚೋಲಿ ಫಾರೆಸ್ಟಲ್ಲಿ ಕೊಲ್ದಿರ್ಬೋದು, ಮತ್ತು ಅವ್ರನ್ನ ಯಾರೋ ಸಾಯಿಸಿರ್ಬೋದು ಇಂಟೆನ್ಷನಲಿ ಅಂತ ಹೇಳ್ತಿರ್ತಾರೆ. ಇನ್ನು ರೂಮ್ಮೇಟ್ನೆಲ್ಲ ಕೂಡ ಕೇಳಿದಾಗ ರೂಮ್ಮೇಟ್ಸ್ ಎಲ್ಲ ಅವಳು ಸ್ವಲ್ಪ ದಿನದಿಂದ ನಮ್ಮ ಹತ್ರ ಮಾತಾಡ್ತಿರಲಿಲ್ಲ, ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಇರಬೇಕು ಅಂತ ನಾವು ಸುಮ್ಮನೆ ಇದ್ವಿ ಅಂತ ಹೇಳಿಬಿಟ್ಟು ಹೊರಟೋಗ್ತಿದ್ದಾರೆ. ಇನ್ನು ಇಲ್ಲಿ ಬಸ್ ಸ್ಟೇಷನಲ್ಲಿ CCTVನ ನೋಡಿದಾಗ ಕಿಶೋರ್ ಅವರು ಅವ್ರನ್ನ ಬಿಟ್ಬರೋದಕ್ಕೆ ಬರ್ತಿದ್ದಾರೆ, ಅಂದರೆ ಶ್ರಾವಣಿನ ಬಿಟ್ಬರೋದಕ್ಕೆ ಬರ್ತಿದ್ದಾರೆ. ಆದರೆ ಶ್ರಾವಣಿ ಬಸ್ ಸ್ಟೇಷನ್ ಒಳಗಡೆ ಬರೋದಿಲ್ಲ, ಅವಳು ಒಳಗಡೆ ಬಂದಿರೋದೇ ಇಲ್ಲ. ಇನ್ನು ಈ ಕಡೆ ಚಿಂಚೋಲಿ ಫಾರೆಸ್ಟಲ್ಲಿ ಈ ಕಡೆ ಭಾಸ್ಕರ್ ಮತ್ತು ಅವ್ರ ಫ್ರೆಂಡ್ಸ್ ಬರಬೇಕಾದ್ರೆ ಅವ್ರಿಗೊಂದು ಆಕ್ಸಿಡೆಂಟ್ ಆಗುತ್ತೆ. ಚಿಕ್ಕದಾಗಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಅಲ್ಲೇ ಒಂದು ಹಾಸ್ಪಿಟಲಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ನ ಕೊಡ್ತಾ ಇರ್ತಾರೆ. ಇನ್ನು ಭಾಸ್ಕರ್ ಪೇರೆಂಟ್ಸ್ ಕೂಡ ಬಂದಿರ್ತಾರೆ. ಅವರು ಆಕ್ಸಿಡೆಂಟ್ ಆಗಿರೋದ್ರಿಂದ ತುಂಬ ಭಯ ಪಟ್ಟಿರ್ತಾರೆ. ಅದೇ ರೀತಿ ಲಕ್ಷ್ಮಿ ಕೂಡ ಬಂದಿದ್ದಾಳೆ, ಅಂದರೆ ಶ್ರಾವಣಿ ಅಕ್ಕ ಲಕ್ಷ್ಮಿ ಕೂಡ ಬಂದಿದ್ದಾಳೆ. ಅವಳದು ನಂದು ತಪ್ಪಾಯಿತು ಭಾಸ್ಕರ್, ನಾನು ನಿನಗೆ ಆ ರೀತಿ ಮಾತಾಡಬಾರ್ದಾಯಿತು. ನನ್ನ ಅಕ್ಕನ ಸಾವಿಂದ ನನಗೆ ತುಂಬ ಆತಂಕ ಆಗಿತ್ತು, ಅದರಿಂದ ನಿನ್ನ ಮೇಲೆ ಆ ಥರ ಮಾತಾಡಿದೆ ಅಂತ ಹೇಳ್ತಿದ್ದಾರೆ. ನಾನು ಸಾಲ್ವ್ ಮಾಡಬೇಕು ಅಂತ ಭಾಸ್ಕರ್ ಒಂದು ಟೀಮ್ನ ಕೂಡ ಮೇಂಟೈನ್ ಮಾಡ್ತಾನೆ. ಒಂದು ಟೀಮ್ನ ಪೊಲೀಸರ ಜೊತೆ ತೊಗೊಂಡು ಬರ್ತಾ ಇದ್ದಾನೆ. ಅದರಲ್ಲಿ ಫಸ್ಟು ಆ ಮಾಸ್ಕ್ ಬಗ್ಗೆ ತಿಳ್ಕೊಬೇಕು ಅಂತ ಹೋದಾಗ ಇದು ಮರದಿಂದ ಮಾಡಿರ್ತಾರೆ. ಸುಮಾರು 60ರಿಂದ 70 ವರ್ಷದಿಂದ ಕೂಡ ಈ ಮಾಸ್ಕ್ ಮಾರಾಟದಲ್ಲಿದೆ. ಇದು ಯಾವುದೇ ಮನೆಗಳಿಗೆ ದೃಷ್ಟಿ ಬೀಳಬಾರ್ದು ಅಂತೇಳಿ ಈ ಮಾಸ್ಕ್ನ ಮಾಡಿರ್ತಾರೆ ಅಂತ ಹೇಳ್ತಿದ್ದಾರೆ ಅವರು. ಹಾಗೇ ರೀತಿ ಇಲ್ಲಿ ಶ್ರಾವಣಿ ಮೈ ಮೇಲೆ ಬಿಳಿದಾದ ಒಂದು ಸೀರೆ ಕೂಡ ಇರುತ್ತೆ. ಅಲ್ಲಿ ಅಕ್ಕಪಕ್ಕ ಆಟೋ ರಿಕ್ಷಾ ಹೋಗಿರೋ ಅಂಥ ಒಂದು ದಾರಿ ಕೂಡ ಇರುತ್ತೆ. ಇದನ್ನೆಲ್ಲ ಕೂಡ ಅವನು ಗಮನಿಸ್ತಾ ಇದ್ದಾನೆ. ಮೊದಲ 5 ಮರ್ಡರ್ಗಳು ಇಲ್ಲಿ ಕರ್ನಾಟಕ ಬಾರ್ಡರ್ನಲ್ಲಿ ಆಗಿರುತ್ತೆ. ಆಮೇಲೆ ಮಿಗ್ದಂಥ ಮರ್ಡರ್ ತೆಲಂಗಾಣದಲ್ಲಿ ಆಗಿದೆ ಅಂತ ಅವನು ಇನ್ವೆಸ್ಟಿಗೇಷನ್ನ ಮಾಡ್ತಾ ಇದ್ದಾನೆ. ಕರ್ನಾಟಕದಲ್ಲಿ ಆಗಿರೋಂಥ ಮರ್ಡರ್ನ ನೋಡಬೇಕು ಅಂತ ಚೆಕ್ ಮಾಡಿದಾಗ ಅಲ್ಲಿ ಮರ್ಡರ್ ಆಗಿರೋಂಥ 5 ಬಾಡಿನಲ್ಲಿ ಸೇಮ್ ವೈಟ್ ಕಲರ್ ಸೀರೆನೇ ಇರುತ್ತೆ. ಆದರೆ ಇಲ್ಲಿ ಶ್ರಾವಣಿ ಬಾಡಿಗೂ ಅವಳು ಹುಟ್ಟಿರೋ ಸೀರೆಗೂ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ಅವನು ಗಮನಿಸ್ತಿದ್ದಾನೆ. ಇಲ್ಲಿ ಶ್ರಾವಣಿ ಬಟ್ಟೆ ಮೇಲೆ ಒಂದು ಸ್ಟ್ಯಾಂಪ್ ಕೂಡ ಇರುತ್ತೆ, ನೀಲಿ ಕಲರ್ ಒಂದು ಸ್ಟ್ಯಾಂಪ್ ಕೂಡ ಇರುತ್ತೆ. ಆ ಸ್ಟ್ಯಾಂಪ್ ಯಾವುದಿರ್ಬೋದು ಅಂತ ಡಿಕೋಡ್ ಮಾಡ್ತಾ ಇರ್ತಾನೆ. ಅದು ಹಾಸ್ಪಿಟಲ್ ಇರ್ಬೋದು ಅಥವಾ ಯಾವುದಾದ್ರೂ ಪೊಲೀಸ್ ಸ್ಟೇಷನ್ ಏನಿರ್ಬೋದು ಅಂತ ಅವನು ಕ್ಲೂನ ಮಾಡ್ತಾ ಇದ್ದಾನೆ. ಡಾಕ್ಟರ್ ಯೋಗೀಶನ್ನು ಹಾಸ್ಪಿಟಲಲ್ಲಿ ಒಂದು ಸ್ಟ್ಯಾಂಪ್ ಅನ್ನೋದು ಇವನು ಕಂಡುಹಿಡಿತಾನೆ. ಆ ಒಂದು ಕ್ಲೂ ಇಂದ ಹಾಸ್ಪಿಟಲಲ್ಲಿ ಹೋಗ್ತಾ ಇದ್ದಾನೆ. ಅಲ್ಲೋಗಿ ಕೇಳ್ತಿದ್ದಾನೆ, ಶ್ರಾವಣಿಯವರು ನಿಮ್ಮ ಹತ್ರ ಯಾಕೆ ಬಂದಿದ್ರು ಅಂತ ಕೇಳ್ತಿದ್ದಾನೆ. ಡೈರೆಕ್ಟಾಗಿ ಅವ್ರ ಮೈ ಮೇಲೆ ಸ್ಟ್ಯಾಂಪ್ ಇತ್ತು ಅಂತ ಹೇಳ್ತಾ ಇಲ್ಲ. ಈಗ ಹೈಯರ್ ಆಫೀಸರ್ ಶಂಕರ್ ಅವರು ಬಂದು ಕಿಶೋರ್ ಮತ್ತು ಆ ಡಾಕ್ಟರ್ನ ಅರೆಸ್ಟ್ ಮಾಡ್ತಿದ್ದಾರೆ. ನಾನು ಈ ಕೇಸ್ನ ಸಾಲ್ವ್ ಮಾಡ್ಕೊಡ್ತೀನಿ, ನೀವ್ಯಾರು ಕೂಡ ಇಂಟ್ರಪ್ಟ್ ಮಾಡಬೇಡಿ ಅಂತ ಹೇಳ್ತಿರ್ತಾರೆ. ಇನ್ನು ಈ ಕಡೆ ಕಿಶೋರ್ ಮತ್ತು ಆ ಡಾಕ್ಟರ್ಗೆ ತುಂಬ ಹೊಡಿತಾ ಇದ್ದಾರೆ. ಇನ್ನು ಶಂಕರ್ ಅವರು ಆ ಕೇಸ್ ಬಗ್ಗೆ ಹೇಳ್ತಿದ್ದಾರೆ. ಇಲ್ಲಿ ಈ ಶ್ರಾವಣಿ ಮುಂಚೆ ಪ್ರೆಗ್ನೆಂಟ್ ಆಗಿರಬೇಕು, ಈ ಕೇಸ್ನ ಕ್ಲೋಸ್ ಮಾಡೋದಕ್ಕೆ ಅಬಾರ್ಟ್ ಮಾಡೋದಕ್ಕೆ ಅಂತ ಹಾಸ್ಪಿಟಲ್ಗೆ ಹೋಗಿರ್ತಾರೆ. ಅದರಿಂದಾಗಿ ಈ ಡಾಕ್ಟರ್ ಅವಳು ಎಕ್ಸ್ಟ್ರಾ ಫಿಂಗರ್ನ ಕಟ್ ಮಾಡಿದ್ದಾರೆ ಅಂತ ಶಂಕರ್ ಅವರು ಹೇಳ್ತಿರ್ತಾರೆ. ಹಾಗಂತ ಈ ಕೇಸ್ನ ಕ್ಲೋಸ್ ಮಾಡಿ ಇವ್ರಿಗೆ ಶಿಕ್ಷೆನ ಕೊಡಿಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಶ್ರಾವಣಿಗೆ ಬೆಡ್ ಮೇಲೆ ಇರಬೇಕಾದ್ರೆ ಹಾಸ್ಪಿಟಲ್ದು ಸ್ಟ್ಯಾಂಪ್ ಕೂಡ ಇರುತ್ತೆ. ಆ ಸ್ಟ್ಯಾಂಪ್ ಅವಳ ಸೀರೆಗೆ ಮತ್ತು ಅವಳ ಕೈ ಮೇಲೆ ಮಾರ್ಕ್ ಕೂಡ ಇರುತ್ತೆ. ಆದರೆ ಭಾಸ್ಕರ್ಗೆ ಗೊತ್ತಾಗಿರುತ್ತೆ ಅಸಲಿ ಕಿಲ್ಲರ್ ಯಾರು ಅಂತ ಅವನು ತಿಳ್ಕೊಬೇಕಾಗಿರುತ್ತೆ. ಇವ್ರು ಯಾರು ಕೂಡ ಅಲ್ಲ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಇನ್ನು ಈ ಕಡೆ ಹೈಯರ್ ಆಫೀಸರ್ ಶಂಕರ್ ಮತ್ತೆ ಇಲ್ಲಿ ಇಂದ್ರ ಮಾತಾಡ್ಕೊತಾ ಇದ್ದಾರೆ. ಎಲ್ಲ ಡೆಡ್ ಬಾಡಿಗಳು ಕೂಡ ಈ ಕಡೆ ಈಸ್ಟ್ ಕಡೆ ಮುಖ ಮಾಡಿದೆ. ಎಲ್ಲರೂ ಮುಖದ ಮೇಲೂ ಕೂಡ ಒಂದು ಫೇಸ್ ಮಾಸ್ಕ್ ಅನ್ನೋದು ಇದೆ. ಆ ಮಾಸ್ಕು ಯಾಕಿದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಈ ಕಡೆ ಭಾಸ್ಕರ್ ಯೋಚನೆ ಮಾಡ್ತಾ ಇದ್ದಾರೆ, ಶ್ರಾವಣಿಗೆ ಎಕ್ಸ್ಟ್ರಾ 2 ಫಿಂಗರ್ ಕೂಡ ಇತ್ತು. ನಾನು ಅವತ್ತ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಬಿಸ್ನೆಸ್ ಮ್ಯಾನ್ ಜಾನ್ ಅವರು ಒಂದು ಮೊಬೈಲಲ್ಲಿ ವಿಡಿಯೋ ಇತ್ತು, ಅದರಲ್ಲೂ ಕೂಡ ಅವ್ರ ಹುಡುಗಿಗೆ 2 ಕೂಡ ಇಲ್ಲಿ ಬೆರಳುಗಳಿದ್ವು. ಇದು ಶ್ರಾವಣಿನ ಅಲ್ವಾ ಅಂತ ಯೋಚನೆ ಮಾಡ್ತಿದ್ದಾನೆ. ಅದೇ ರೀತಿ ಆ ಮೊಬೈಲಲ್ಲಿ ಆ ಹುಡುಗಿ ಕೊಡಲು ಕೂಡ ಲಿಂಗು ಕೂಡ ಇರುತ್ತೆ. ಅವನಿಗೆ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಅವ್ರ ಮನೆ ಹತ್ರ ಸಿಕ್ಕಿರೋ ಲಿಂಗು ಅದೇ ಟೈಪ್ ಕೂಡ ಇರುತ್ತೆ. ಸ್ವಲ್ಪ ವರ್ಷಗಳ ಹಿಂದೆ ಇಲ್ಲಿ ಭಾಸ್ಕರ್ಗೆ ಅಲಿಯವ್ರ ಮನೆ ಮುಂದೆ ಆ ಲಿಂಗು ಕೂಡ ಸಿಗುತ್ತೆ. ಆ ಹುಡುಗಿ ಹಾಕೊಂಡಿರೋ ಲಿಂಗು ಮತ್ತೆ ಅಲಿಯವ್ರ ಮನೆ ಮುಂದೆ ಸಿಕ್ಕಿರೋ ಲಿಂಗು 2 ಕೂಡ ಒಂದೇ ಆಗಿರುತ್ತೆ. ನಿಜವಾದ ಕಿಲ್ಲರ್ನ ತೋರಿಸ್ತಾ ಇದ್ದಾರೆ. ಅವ್ನು ತುಂಬಾ ಉದ್ದ ಇದ್ದಾನೆ, ಅವನು ತುಂಬಾ ದಪ್ಪ ಇದ್ದಾನೆ, ಆದ್ರೆ ಅವ್ನ ಫೇಸ್ನ ರಿವೀಲ್ ಮಾಡ್ತಾ ಇಲ್ಲ. ಅವನಿಗೆ ತುಂಬ ಉದ್ದವಾದ ಕೂದಲಿದ್ದು ತುಂಬ ನೋಡೋದಕ್ಕೆ ವಿಚಿತ್ರವಾಗಿ ಕಾಣಿಸ್ತಾ ಇದ್ದಾನೆ. ಅವನ ಮುಖದಲ್ಲೂ ಕೂಡ ಯಾವುದೋ ಫೇಸ್ ಮಾಸ್ಕ್ ಇದ್ದಾಗೆ ಕಾಣಿಸುತ್ತೆ, ಆದರೆ ಫೇಸ್ನ ರಿವೀಲ್ ಮಾಡ್ತಿಲ್ಲ.
ಈ ಒಂದು ಮರ್ಡರ್ ಮ್ಯಾನ್ ಈ ಫಸ್ಟ್ ವಿಕ್ಟಿಮ್ ಇಲ್ಲಿ ಯಾವುದೋ ಒಂದು ಕಾಲೋಜಾದನ್ನ ಪೂಜೆ ಮಾಡ್ತಾ ಇರ್ತಾನೆ, ಒಂದು ತಂತ್ರನ ಮಾಡ್ತಾ ಇದ್ದಾನೆ. ಈ ಕಡೆ ಭಾಸ್ಕರ್ ಜಾನ್ ಮನೆಗೆ ಹೋಗಿದ್ದಾನೆ. ಅಲ್ಲಿ ಹೋಟೆಲಲ್ಲಿ ಏನೇನಾಗಿತ್ತು ಅಂತ ಎಲ್ಲ ವಿಷಯನೂ ಕೂಡ ಹೇಳಬೇಕು ಅಂತ ಕೇಳ್ತಿದ್ದಾನೆ. ನಾನವತ್ತ ಹೋಟೆಲ್ಗೆ ಹೋದಾಗ ಒಂದು ಹುಡುಗಿ ಬುರ್ಕಾದಲ್ಲಿ ಬಂದಿದ್ರು. ಹೋಟೆಲ್ ಅವರೇ ಕಳಿಸಿದಾರೇನೋ ಅಂತ ಅಂದ್ಕೊಂಡೆ. ಇನ್ನೊಂದೊಬ್ಬರು ಹೆಣ್ಮಗಳು ಬಂದು ಅವ್ರನ್ನ ಕರ್ಕೊಂಡೋದ್ರು ಅಂತ ಹೇಳ್ತಿದ್ದಾರೆ. ಈ ಅಸಲಿ ಕತೆನ ತಿಳ್ಕೊಬೇಕು ಅಂತ ವಾಚ್ಮ್ಯಾನ್ ಕೂಡ ಕರ್ಕೊಂಬರ್ತಿದ್ದಾನೆ ಭಾಸ್ಕರ್. ವಾಚ್ಮ್ಯಾನ್ಗೆ ಹೊಡೆದು ಬಾಯಿ ಬಿಡೋದಕ್ಕೆ ಹೇಳ್ತಿದ್ದಾನೆ. ಸರ್ ನಿಜನ ನಾನು ಹೊಡೆದಾಗ ಇಲ್ಲಿ ವಾಚ್ಮ್ಯಾನ್ ನಿಜ ಹೇಳ್ತಾ ಇದ್ದಾನೆ. ಸರ್ ಅವತ್ತ ಬಂದಿದ್ದು ಅವರು ಟ್ರಾನ್ಸ್ಜೆಂಡರ್, ಅವರು ಗಂಡು ಅಲ್ಲ ಹೆಣ್ಣು ಎಲ್ಲ, ಅವರು ಒಂದು ಹೋಂಡಾ ಸಿಟಿ ಕಾರಲ್ಲಿ ಬಂದಿದ್ರು ಅಂತ ಹೇಳ್ತಿದ್ದಾರೆ. ಆಗ ಇಲ್ಲಿ ಭಾಸ್ಕರ್ಗೆ ಹೋಂಡಾ ಸಿಟಿ ಕಾರ ಇದು ಹೇಗೆ ಫೈಂಡ್ ಔಟ್ ಮಾಡೋದು, ಕಾರ್ ನಂಬರ್ ಗುರ್ತಿಡಿದ್ರೆ ಬೇಗ ನನಗೆ ರಿವೀಲ್ ಆಗುತ್ತೆ, ಆದರೆ ನಮ್ಮೂರಲ್ಲಿ ಎಲ್ಲೂ ಕೂಡ CCTV ಇಲ್ಲ ಅನ್ನೋದು ತಲೆಗೆ ಹೋಗ್ತಾ ಇದೆ. ಹಾಗೆ ಅವನು ಯೋಚನೆ ಮಾಡಬೇಕಾದ್ರೆ ಭಾಸ್ಕರ್ಗೆ ಒಂದು ಐಡಿಯಾ ಕೂಡ ಬರ್ತಾ ಇರುತ್ತೆ. ಒಂದು ಸ್ವಲ್ಪಗಳ ಹಿಂದೆ ಬುರ್ಕಾ ಬಂದು ಕಂಪ್ಲೇಂಟ್ ಕೊಡ್ತಿದ್ದ. ಅವ್ರ ಹೆಂಡತಿ ಕೂಡ ಇಲ್ಲಿ ಟ್ರಾನ್ಸ್ಜೆಂಡರ್ ಆಗಿರ್ತಾರೆ, ನೇಪಾಳಿಂದ ಬೆಂಗಾಲ್ಗೆ ಬಂದಿರ್ತಾರೆ ಅಂತ ಹೇಳ್ತಿದ್ದಾರೆ. ಆ ಬುರ್ಕಂಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ, ಅವ್ರ ಹತ್ರ ತುಂಬ ಬಡವರಾಗಿರ್ತಾರೆ, ಅವರೇನಾದರೂ ಈ ವಿಕ್ಟಿಮ್ಗೆ ಕಾರಣ ಆಗಿರ್ಬೋದಂತ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಈ ಪೋಸ್ಟ್ ಮಾರ್ಟಮ್ ಸ್ಪೆಷಲಿಸ್ಟ್ ಆಗಿರೋಂಥ ಡಾಕ್ಟರ್ ನಟರಾಜ್ ಅನ್ನೋರು ಇರ್ತಾರೆ. ಟ್ರಾನ್ಸ್ಜೆಂಡರ್ ಮೇಲೆ ಅವರು ತುಂಬ ಪೋಸ್ಟ್ ಮಾರ್ಟಮ್ನ ಮಾಡಿರ್ತಾರೆ. ಅವ್ರ ಬಗ್ಗೆ ತಿಳ್ಕೊಬೇಕು, ಡಾಕ್ಟರ್ ನಟರಾಜ್ ಅನ್ನೋರ ಬಗ್ಗೆ ತಿಳ್ಕೊಬೇಕು ಅಂತ ಇಲ್ಲಿ ಈ ಕಡೆ ಭಾಸ್ಕರ್ ಮತ್ತು ಪೊಲೀಸ್ ಎಲ್ಲರೂ ಕೂಡ ನಟರಾಜ್ ಊರಿಗೆ ಹೋಗ್ತಾ ಇರ್ತಾರೆ. ಅವರು ಹೋಗ್ಬೇಕಾದ್ರೆ ಪೊಲೀಸರನ್ನ ಕಂಡು ನಟರಾಜ್ ಓಡೋಗ್ಬಿಡ್ತಾರೆ. ಪೊಲೀಸರು ಕೂಡ ಇಲ್ಲಿ ಶೂಟ್ ಮಾಡ್ತಾ ಇರ್ತಾರೆ. ಆದರೆ ಸ್ವಲ್ಪ ಹೊತ್ತಾದಮೇಲೆ ಗೊತ್ತಾಗುತ್ತೆ ನಟರಾಜನ್ ಅವರು ಹ್ಯಾಂಗ್ ಔಟ್ ಮಾಡ್ಕೊಂಡಿರ್ತಾರೆ, ಅವರು ಸೆಲ್ಫ್ ಸೂಸೈಡ್ನ ಮಾಡ್ಕೊಂಡಿದ್ದಾರೆ ಅಂತ. ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಡಾಕ್ಟರ್ ನಟರಾಜ್ ಮನೆಗೆ ಹೋದಾಗ ಅವನಿಗೆ ತುಂಬ ಭಯ ಆಗುತ್ತೆ. ಭಾಸ್ಕರ್ಗೆ ತುಂಬ ಭಯ ಆಗುತ್ತೆ. ಎಲ್ಲ ಎವಿಡೆನ್ಸ್ ಕೂಡ ಅವನು ಬೆಂಕಿ ಇಟ್ಟಿರ್ತಾನೆ. ಮತ್ತು ಅವ್ರ ಮನೆಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಸೆಟಪ್ ಇರುತ್ತೆ, ಹಸುರ್ ಬಂಧನ್ ಕೂಡ ಇರುತ್ತೆ. ಹಸುರ್ ಬಂಧನೆಲ್ಲ ಈ ಡಾಕ್ಟರ್ ಎಲ್ಲ ಯಾಕೆ ಮಾಡಿದ್ದಾರೆ, ಇವರು ಇಷ್ಟು ಎಜುಕೇಟೆಡ್ ಆಗಿ ಈ ಥರ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಇವನ್ ತಲೆನಲ್ಲಿ ಡೌಟ್ ಆಗಿರುತ್ತೆ. ಸ್ಪೆಷಲಿ ಇಲ್ಲಿ ಡಾಕ್ಟರ್ ನಟರಾಜ್ ಅವ್ರ ಮನೆಯಲ್ಲಿ ಒಂದು ಮಾಸ್ಕ್ ಕೂಡ ಗೊತ್ತಾಗುತ್ತೆ. ಆ ಮಾಸ್ಕ್ ಎಲ್ಲ ಡೆಡ್ ಬಾಡಿ ಮೇಲೂ ಕೂಡ ಇರುತ್ತೆ. ಆಗ ಲಕ್ಷ್ಮಿ ಈ ಕೇಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಈ ಮಾಸ್ಕ್ ಅನ್ನೋದು ಭಸ್ಮಾಸುರನ ಒಂದು ಫೇಸ್. ಭಸ್ಮಾಸುರ ಅಂದರೆ ಅವನೊಬ್ಬ ರಾಕ್ಷಸ. ಅವನು ತನ್ನ ತಲೆ ಮೇಲೆ ತಾನೇ ಕೈ ಇಟ್ಬಿಟ್ಟು ಸತ್ತೋಗ್ತಾನೆ. ಅಲ್ಲಿವರೆಗೂ ಯಾವುದೇ ದೇವತೆಗಳು ಕೂಡ ಅವನ್ನ ಸಾಯಿಸೋದಕ್ಕೆ ಆಗೋದಿಲ್ಲ. ಇದು ಒಂದು ಶಿವನ ವರವಾಗಿರುತ್ತೆ. ಆಮೇಲೆ ಅವನಿಗೆ ಒಂದು ಶಾಪ ಆಗುತ್ತೆ ಅಂತ ಒಂದು ರಿಸರ್ಚ್ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಹೇಳ್ತಿದ್ದಾಳೆ. ಕೊನೆಗೆ ಅದರಿಂದ ಎಲ್ಲರೂ ಕೂಡ ಈ ಭಸ್ಮಾಸುರನ ಒಂದು ಫೇಸ್ ಮಾಸ್ಕನ್ನು ಎಲ್ಲರೂ ಮನೆ ಮುಂದೆ ಇಡ್ತಾರೆ. ಅದರಿಂದ ಯಾವ ಕೆಟ್ಟ ದೃಷ್ಟಿನೂ ಬೀಳಬಾರ್ದು ಅಂತ ಹೇಳ್ತಾ ಇದ್ದಾಳೆ ಲಕ್ಷ್ಮಿ. ಇನ್ನು ನಟರಾಜ್ ಮನೆಯಲ್ಲಿ ಹೀಗೆ ಹುಡುಕ್ತಾ ಇರಬೇಕಾದ್ರೆ ಎಲ್ಲದನ್ನೂ ಕೂಡ ಅವನು ಸುಟ್ಟಾಕಿರ್ತಾನೆ. ಆದರೆ ಒಂದು ಆಲ್ಬಮ್ ಕೂಡ ಸಿಗುತ್ತೆ. ಆಲ್ಬಮಲ್ಲಿ ಒಂದು ಹುಡುಗಿ ಫೋಟೋ ಇರುತ್ತೆ. ಅದರಲ್ಲಿ ಅವ್ರ ಕಾಲೇಜಲ್ಲಿ ಫೆಸ್ಟಿವಲ್ದೊಂದು ಫೋಟೋ ಸಿಗುತ್ತೆ. ಆ ಕಾಲೇಜ್ನ ಹುಡ್ಕೊಂಡು ಇಲ್ಲಿ ಭಾಸ್ಕರ್ ಅವರು ಹೋಗ್ತಾ ಇದ್ದಾರೆ. ಇಲ್ಲಿ ಆ ಹುಡುಗಿ ಹೆಸರು ರುದ್ರವೇಣಿ ಅಂತ. ಅವರು IT ಗೋಲ್ಡ್ ಮೆಡಲ್ ಆಗಿರ್ತಾರೆ. ಅಂದರೆ ಅವರು ಟ್ರಾನ್ಸ್ಜೆಂಡರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ನಾವು ಸ್ಟಾರ್ಟಿಂಗ್ ಮೊದಲೇ ತೋರಿಸ್ದಾಗೆ ಇದ್ದಂಥ ರುದ್ರವೇಣಿನೇ ಇವರಾಗಿರ್ತಾರೆ. ಇನ್ನು ಈ ಕಡೆ ಭಾಸ್ಕರ್ ರುದ್ರವೇಣಿನ ಹುಡ್ಕೊಂಡು ಹೋಗ್ತಿರ್ತಾರೆ. ಆದರೆ ಅವ್ರಿಗೆಲ್ಲರೂ ಕೂಡ ರೀಸೆಂಟಾಗಿ ಅವ್ರ ಅಡ್ರೆಸ್ ಸಿಗೋದಿಲ್ಲ. ಆದರೆ ಒಬ್ಬ ಹ್ಯಾಕರ್ ಸಹಾಯದಿಂದ ರುದ್ರವೇಣಿ ಅಡ್ರೆಸ್ನ ಹುಡುಕ್ತಾರೆ. ಇಲ್ಲಿ ರುದ್ರವೇಣಿ ಹತ್ರ ಬ್ಲ್ಯಾಕ್ ಕಲರ್ ಇಲ್ಲಿ ಹೋಂಡಾ ಸಿಟಿ ಕಾರ್ ಇರುತ್ತೆ. ಹೇಳ್ದಿರ ಹಾಗೆ ವಾಚ್ಮ್ಯಾನ್ ಹೇಳ್ತಿತ್ತ ಹೋಂಡಾ ಸಿಟಿ ಕಾರ್ ಇದ್ದಿದ್ದು ಈ ಒಂದು ರುದ್ರವೇಣಿ ಹತ್ರ. ಭಾಸ್ಕರ್ ಇಲ್ಲಿ ರುದ್ರವೇಣಿ ಮನೆಗೆ ಹೋಗ್ತಿದ್ದಾರೆ. ಇಲ್ಲಿ ಬುರ್ಕಾ ಹಾಕೊಂಡು ರುದ್ರವೇಣಿ ಮನೆಗೆ ಹೋಗ್ತಿದ್ದಾರೆ. ಆದರೆ ರುದ್ರವೇಣಿ ತನ್ನ ಮನೆಗೆ CCTVನ ಹಾಕ್ಕೊಂಡಿರೋದ್ರಿಂದ ಮನೆ ಡೋರ್ ಓಪನ್ ಆದ ತಕ್ಷಣ ಅವಳಿಗೆ ಗೊತ್ತಾಗ್ತಿದೆ. ಅವ್ರ ಲ್ಯಾಪ್ಟಾಪಲ್ಲಿ ರುದ್ರವೇಣಿ ಲ್ಯಾಪ್ಟಾಪಲ್ಲಿ ಚೆಕ್ ಮಾಡಿದಾಗ ಅವಳ ಹತ್ರ 15 ಥೀಮ್ ಇರುತ್ತೆ. ಅದರಲ್ಲಿ ಸತ್ತೋಗಿರೋಂಥ 15 ಜನ ಮರ್ಡರ್ ಆಗಿರೋ ಡೀಟೇಲ್ಸ್ ಕೂಡ ಅವಳ ಹತ್ರ ಇರುತ್ತೆ. ರುದ್ರವೇಣಿಗೆ ಇಲ್ಲಿವರೆಗೂ 15 ಜನ ಮಿಸ್ಸಿಂಗ್ ಆಗಿರೋರು ಟ್ರಾನ್ಸ್ಜೆಂಡರ್ ಆಗಿರ್ತಾರೆ. ಅವರೆಲ್ಲರೂ ಕೂಡ ಇಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಯಾವ ರಾಶಿ ಅನ್ನೋದು ಬೇಕಾಗಿರುತ್ತೆ. ಅದರಿಂದ ಎಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ತಮ್ಮ ಲ್ಯಾಪ್ಟಾಪಲ್ಲಿ ಹಾಕಿರ್ತಾರೆ. ಅದನ್ನೆಲ್ಲದೂ ಕೂಡ ಇಲ್ಲಿ ನೋಡ್ತಾ ಇದ್ದಾನೆ ಭಾಸ್ಕರ್. ರುದ್ರವೇಣಿಗೆ ತನ್ನ ಮನೆಗೆ ಯಾರೋ ಬಂದಿದ್ದಾರೆ ಅನ್ನೋದು ಗೊತ್ತಾಗಿ ಓಡೋಡಿ ಬರ್ತಿದ್ದಾಳೆ. ಈ ಕಡೆ ಭಾಸ್ಕರ್ ಅವ್ರ ಮನೆಯಿಂದ ಹೋಗ್ತಾ ಇದ್ದಾರೆ. ರುದ್ರವೇಣಿ ಮನೆಗೆ ಬಂದ ತಕ್ಷಣ ಯಾರಿಗೋ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಈ ಯಾಗನ ಈಗಲೇ ಸ್ಟಾಪ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗೆ ಅವಳು ಇನ್ನೂ ಕೂಡ ಏನೋ ರಿಸರ್ಚ್ ಮಾಡ್ತಾ ಇದ್ದಾಳೆ. ಸ್ವಲ್ಪ ದಿನ ಆದಮೇಲೆ ಇಲ್ಲಿ ರುದ್ರವೇಣಿನೂ ಕೂಡ ಸೆಲ್ಫ್ ಸೂಸೈಡ್ ಮಾಡಿ ಸತ್ತೋಗ್ತಾಳೆ. ಆಗ ಇಲ್ಲಿ ಭಾಸ್ಕರ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರ ಅಣ್ಣ ಇಲ್ಲಿ ಜೊತೆಗಿದ್ದಾರೆ, ಲಿಂಗಮ್ ಕೂಡ ಜೊತೆಗಿದ್ದಾರೆ. ನಾವು 15 ವರ್ಷದಿಂದ ಮುಂಬೈಯಿಂದ ಇಲ್ಲಿಗೆ ಬಂದಿದ್ದೀವಿ, ನನ್ನ ತಂಗಿ ಯಾಕೆ ಈ ಥರ ಮಾಡ್ಕೊಂಡ್ಲು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಲಿಂಗಮ್.
ರುದ್ರವೇಣಿ ಮನೆಯನ್ನು ನೋಡ್ತಾ ಇರ್ಬೇಕಾದ್ರೆ ಅಲ್ಲೊಂದು ಲಿಂಗ ಕೂಡ ಅವರು ಪೂಜೆ ಮಾಡ್ತಾ ಇರ್ತಾರೆ. ಅದು ಭಸ್ಮಾಸ್ವರ ಲಿಂಗ. ಅದೇ ರೀತಿ ಒಂದು ಫೋಟೋನು ಕೂಡ ಇಟ್ಟಿದ್ದಾರೆ. ಅವರ ಹೆಸರು ಮೋಹಿನಿ ವಧ್ ಅಂತ ಹೇಳಿ. ಅವ್ರ ಮುಂದೆ ಒಂದು ಇಲ್ಲಿ ಫೋಟೋನ ಇಟ್ಟು ಪೂಜೆ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅಲ್ಲೊಂದು ಸ್ವಸ್ತಿಕ್ ಸಿಂಬಲ್ ಕೂಡ ಇರುತ್ತೆ. ಆ ಸ್ವಸ್ತಿಕ್ ಸಿಂಬಲ್ ಮೇಲೆ 1818 ಅಂತ ಇರುತ್ತೆ. 18 18 18 ಅಂದರೆ ಇದನ್ನ ಡಿಕೋಡ್ ಮಾಡ್ತಾ ಇದ್ದಾನೆ ಇಲ್ಲಿ ಭಾಸ್ಕರ್. ಆಮೇಲೆ ಈ ಮೋಹಿನಿ ಯಾರು ಅಂತ ಹೇಳಿ ತಿಳ್ಕೊಂಡಾಗ ಗೊತ್ತಾಗುತ್ತೆ, ಪೊಲೀಸ್ ಆಫೀಸರ್ ಶಂಕರ್ ಅವರ ಅಡಾಪ್ಟೆಡ್ ಡಾಟರ್ ಆಗಿರ್ತಾರೆ ಈ ಮೋಹಿನಿ. ನಮ್ಮ ಇಂಟರ್ನಲ್ ಡಿಪಾರ್ಟ್ಮೆಂಟ್ ಅವರ ಕೈವಾಡ ಇದೆ ಅಂತೇಳಿ ಶಂಕರ್ಗೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗ್ತಾ ಇರುತ್ತೆ. ಭಾಸ್ಕರ್ ತುಂಬ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ನಮ್ಮ ಡಿಪಾರ್ಟ್ಮೆಂಟ್ ಅವ್ರದ್ದು ಯಾರ್ದೋ ಕೈವಾಡ ಇರೋದ್ರಿಂದಲೇ ಇದು ಒಳಗೊಳಗೆ ನಡೀತಾ ಇದೆ. ಯಾರೋ ಇಲ್ಲಿ ಸಂಚನ ಮಾಡ್ತಾ ಇದ್ದಾರೆ. ಡಿಪಾರ್ಟ್ಮೆಂಟ್ ಅವ್ರದ್ದೇ ಕೆಲಸ ಇದೆ ಅಂತ ಹೇಳಿ ಇವನ್ಗೆ ಪಕ್ಕ ಆಗ್ತಾ ಇದೆ ಭಾಸ್ಕರ್ಗೆ. 19 ಜನ ಟ್ರಾನ್ಸ್ಜೆಂಡರ್ನ ಬಲಿ ಕೊಟ್ರೆ ನಿಜವಾದಂಥ ಭಸ್ಮಾಸುರ ಮತ್ತೆ ಹುಟ್ಟಿ ಬರ್ತಾನೆ ಅಂತ ಹೇಳಿ ಇಲ್ಲಿ ಆಫೀಸರ್ ಶಂಕರ್ ಮತ್ತೆ ರುದ್ರವೇಣಿಗೆ ಗೊತ್ತಿರುತ್ತೆ. ಅವರಿಬ್ರು ಕೂಡ ಪ್ಲಾನ್ ಮಾಡಿಕೊಂಡು ಈ ಕೇಸ್ನ ಮಾಡ್ತಾ ಇರ್ತಾರೆ. ಆದರೆ ಈ ವಿಷಯ ಹೇಗೋ ಏನೋ ಭಾಸ್ಕರ್ಗೆ ಗೊತ್ತಾಗುತ್ತೆ. ನಿಜವಾದ ಕಳ್ಳ ಯಾರು ಅಂತ ಹೇಳಿ ಕಂಡಿಡ್ದೇ ಬಿಡ್ತಾನೆ ಭಾಸ್ಕರ್. ಮತ್ತೆ ಭಸ್ಮಾಸುರ ಹುಟ್ಟಿ ಅವನಲ್ಲಿರೋ ಶಕ್ತಿನೆಲ್ಲ ಇಲ್ಲಿ ಶಂಕರ್ ತಗೊಬೇಕು ಅಂತ ಈ ರೀತಿ ಮಾಡ್ತಾ ಇರ್ತಾನೆ. ಇಲ್ಲಿ ಶಂಕರ್ ಪೊಲೀಸ್ ಆಫೀಸರ್ ಆಗಿರೋ ಜೊತೆ ಆ ಮಾಸ್ಕ್ ಕೂಡ ಹಾಕ್ಕೊಂಡು ಹಿಂದೆ ಸ್ಟಾರ್ಟಿಂಗ್ ನಾವು ತೋರಿಸಿದಂತಹ ವ್ಯಕ್ತಿ ಇವನೇ ಆಗಿರ್ತಾನೆ. ಉದ್ದ ಏರು ನೋಡೋದಕ್ಕೆ ತುಂಬ ವಿಕಾರವಾಗಿರೋರೇ ಶಂಕರ್ ಆಗಿರ್ತಾರೆ. ಸ್ಟೇಷನಲ್ಲೇ ಇದ್ಕೊಂಡು 18 ಜನ ಇಲ್ಲಿ ಟ್ರಾನ್ಸ್ಜೆಂಡರ್ನ ಅವನು ಬಲಿ ಪಡೆದಿರ್ತಾನೆ. ಈ ಕೇಸ್ ಹೇಗೋ ಇಲ್ಲಿ ಆಫೀಸರ್ ಶಂಕರ್ ಅವರು ಭಸ್ಮಾಸುರನ ಶಕ್ತಿ ಬೇಕು ಅಂತ ಈ ಥರ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಇನ್ನೊಂದು ಸಲ ಇನ್ನೊಂದು ಕತೆನ ತೊಗೊಂಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಎಲ್ಲ ವೀಡಿಯೋಸ್ನ ನೋಡಿ.